ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ 3x = cos x + 1 ಬೈ ನ್ಯೂಟನ್ ರ್ಯಾಪ್ಸನ್ ಮೆಥಡ್. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಇದನ್ನ ನೀಟಾಗಿ ಕ್ವಶನ್ ಬರ್ಕೊಳ್ಳಿ. 3x = cos x + 1. ಆಮೇಲೆ ಏನು ಮಾಡಿ, 3x ನೋಡಿ 3x + cos x ಈ ಕಡೆ ಬಂದರೆ -cos x +1 ಈ ಕಡೆ ಬಂದರೆ -1 = 0. ಇದಾದಮೇಲೆ ಏನು ಮಾಡಿ, ಇದನ್ನ f(x) ಅಂತ ಬರ್ಕೊಳ್ಳಿ. f(x) ಲೆಟ್ f(x) = 3x - cos x - 1. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ನೋಡಿ ಕ್ಯಾಲ್ಸಿ ವರ್ಕ್ ಇಲ್ಲಿ ಬರೀತೀನಿ. ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡಿ ಗೊತ್ತಾ? ಕ್ಯಾಲ್ಸಿನ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. 3 ಡೆಸಿಮಲ್ ಕೇಳಿದ್ರೆ 3 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಏನೂ ಕೇಳಲಿಲ್ಲ ಅಂದರೆ ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್. ಮತ್ತು ಕ್ಯಾಲ್ಸಿನ ರೇಡಿಯನ್ನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಟಿಗ್ನಾಮೆಟ್ರಿ ಇರೋದ್ರಿಂದ cos x ಇದೆ, ಅದಕ್ಕೆ ರೇಡಿಯನ್ನಲ್ಲಿ. ನೆಕ್ಸ್ಟು ಇದನ್ನ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. 3x - cos x - 1 ಅಂತ ಟೈಪ್ ಮಾಡ್ಕೊಳ್ಳಿ. ಈಗ ನೋಡಿ ಫಸ್ಟ್ ಏನು ಮಾಡಬೇಕು, ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಶಿಫ್ಟ್ ಮೋಡು 6 4, ಶಿಫ್ಟ್ ಮೋಡು 6 4 ಹೊಡೆದ್ರೆ 4 ಡೆಸಿಮಲ್ ಪ್ಲೇಸಿಗೆ ಫಿಕ್ಸ್ ಆಗುತ್ತೆ. ರೇಡಿಯನ್ಗೆ ಯಾವ ಥರ ಅಂದರೆ ಸಿಂಪಲ್ಲು, ಶಿಫ್ಟ್ ಮೋಡು 4. ಆಮೇಲೆ ಇದನ್ನ ಟೈಪ್ ಮಾಡಿ. 3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ - cos ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ -1. ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ದಲ್ಲಿ 0 ಕೊಡಿ. ಆನ್ಸರ್ ಏನು ಬಂತು? -2. ಇಲ್ಲಿ f(0) ಏನು ಬರ್ತಾ ಇದೆ ಆನ್ಸರು? -2. ನೆಕ್ಸ್ಟು 0 ಆದಮೇಲೆ 1. ನೆಕ್ಸ್ಟ್ ಏನು ಮಾಡಬೇಕು? f(1)ಗೆ ಮಾಡಬೇಕು. ಈಗ ನೋಡಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸಾಕ್ಟ್ದಲ್ಲಿ 1 ಹಾಕಿ. ಈಗ 1 ಹಾಕಿದ್ರೆ 1.4597 1.4597. ಈಗ ನೋಡಿ ಇಲ್ಲಿ ನೆಗೆಟಿವ್ ಬಂದಿದೆ, ಇಲ್ಲಿ ಪಾಸಿಟಿವ್ ಬಂದಿದೆ. ರೂಟ್ ಲೈಸ್ ಬಿಟ್ವೀನ್ ಇಲ್ಲಿ ನೋಡಿ, ಇದು ರೂಟು ಯಾವಾಗಲೂ ನೋಡಿ ಎಕ್ಸ್ ವ್ಯಾಲ್ಯೂ 0ಗೆ -2 ಬಂದಿದೆ, 1ಗೆ 1. ನೆಗೆಟಿವಿಂದ ಪಾಸಿಟಿವ್ ಬಂದರೆ f(x) 0 ಇದ್ರ ಮಧ್ಯ, f(x) = 0 ಇದ್ರ ಮಧ್ಯ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಇದ್ರ ಮಧ್ಯ ಬರುತ್ತೆ, ಅಂದರೆ 0, 1. ನಮ್ಮ ಕೈಟ್ಕೊಂಡು ರೂಟ್ ಬರೆಯುವಾಗ ಈ ಎಕ್ಸ್ ವ್ಯಾಲ್ಯೂಗಳನ್ನ ಬರೀಬೇಕು ಬಿಟ್ವೀನ್ 0, 1. ಆಮೇಲೆ ಇದರಲ್ಲಿ ಸ್ಮಾಲ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಎರಡರಲ್ಲಿ ಸ್ಮಾಲು. ಇದ್ರದ್ದು ಏನು ಮಾಡಿ, ಅಬ್ಸಲ್ಯೂಟ್ ತಗೊಳ್ಳಿ, ಅಂದರೆ ನೆಗೆಟಿವ್ ಪಾಸಿಟಿವ್ ಮಾಡಿ, ಇದು ಪಾಸಿಟಿವ್ ಇರಲಿ. ಇದರಲ್ಲಿ ಮಿನಿಮಮ್ ಯಾವುದು? ಇದು ನೋಡಿ, ಇದು ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ಇದು ಮಿನಿಮಮ್ ಇರೋದ್ರಿಂದ x0 ಬಂದು ಈ ವ್ಯಾಲ್ಯೂಗೆ ರಿಲೇಟೆಡ್. ಇದು ಯಾವುದರಿಂದ ಬಂದಿರೋದು? 1ಇಂದ ಬಂದಿರೋದು ಇದು ಆನ್ಸರ್. ಅದಕ್ಕೆ ಲೆಟ್ x0 = 1 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ನಿಮಗೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಎಫ್ಗೆ d/dx ಆಫ್ f(x) ಅಂದರೆ f'(x). f(x)ದು ಡಿಫ್ರೆನ್ಷಿಯೇಷನ್ ಏನು? f'(x). ಮತ್ತು d/dx ಆಫ್ 3x ಬೇಕು. d/dx ಆಫ್ 3xಗೆ k × u ಫಾರ್ಮುಲಾ. 3 ಆಚೆ ತಗೊಳ್ಳಿ. d/dx ಆಫ್ xಗೆ 1, d/dx ಆಫ್ 3xಗೆ 3 ಜ್ಞಾಪಕ ಇಟ್ಕೊಳ್ಳಿ. ಮತ್ತು d/dx ಆಫ್ cos xಗೆ ಡಿಫ್ರೆನ್ಷಿಯೇಷನ್ ಬಂದು -sin x.
ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ 1ಗೆ ಡಿಫ್ರೆನ್ಷಿಯೇಷನ್ 0. ಈಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ನೀವು ಆಲ್ಸೋ ಅಂತ ಬರೆದು ಆಲ್ಸೋ ಈಗ ನೋಡಿ ಡಿಫ್ರೆನ್ಷಿಯೇಷನ್ ಮಾಡಿ ಬರ್ಬಿಡ್ಬೇಕು. ಎಫ್ಗೆ ಡಿಫ್ರೆನ್ಷಿಯೇಷನ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3xಗೆ ಡಿಫ್ರೆನ್ಷಿಯೇಷನ್ ಏನು, 3 ಮೈನಸ್ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಸೈನ್ ಎಕ್ಸ್. ಆಮೇಲೆ ಮೈನಸ್ 1ಗೆ ಡಿಫ್ರೆನ್ಷಿಯೇಷನ್ ಏನು, 0. ಅರ್ಥ ಆಗ್ತಿದೆಯಲ್ವ? ಅಂದರೆ ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ 3 ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ, 3 ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಇದು ಒಂದು ಎಫ್ ಡ್ಯಾಶ್ ಆಫ್ ಎಕ್ಸ್. ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸು ಫೈನ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ನ್ಯೂಟನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕು. ಈಗೇನು ಬರೀಬೇಕು, ನ್ಯೂಟನ್ ಇಟರೇಟಿವ್ ಫಾರ್ಮುಲಾ. ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. xn ಪ್ಲಸ್ 1 ಈಸ್ ಈಕ್ವಲ್ ಟು x0 ಮೈನಸ್ ಎಫ್ ಆಫ್ x0 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x0. ಇದಾದಮೇಲೆ ಏನು ಮಾಡಬೇಕು, ಫಸ್ಟು ಎನ್ನ ಇಟ್ರೇಷನ್ ಮಾಡ್ಕೊಂಡು ಹೋಗ್ಬೇಕು. ಎನ್ ಈಗ 0 ಆಗಬೇಕು ಫಸ್ಟು. ಫಾರ್ ಎನ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಫಾರ್ ಎನ್ ಈಸ್ ಈಕ್ವಲ್ ಟು 0. ಈಗ ಎಕ್ಸ್ ಇಲ್ಲಿ ಎನ್ ಜಾಗದಲ್ಲಿ 0 ಹಾಕಿದ್ರೆ 0 ಪ್ಲಸ್ 1 1 ಆಗುತ್ತೆ. x1 ಈಸ್ ಈಕ್ವಲ್ ಟು x0 ಮೈನಸ್ ಎಫ್ ಆಫ್ x0 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x0. ಈಗ x1 ಈಸ್ ಈಕ್ವಲ್ ಟು ಇಲ್ಲಿ x0 ಅಂದರೆ ಇಲ್ಲಿ ಡಿಸೈಡ್ ಮಾಡಿದ್ವಲ್ಲ, x0 ಅಂದ್ರೇನು 1 ಮೈನಸ್ ಎಫ್ ಆಫ್ 1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 1. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಕ್ಯಾಲ್ಸಿಲಿ ಇದನ್ನ ನೋಡಿ, ಇಲ್ಲಿ ತಪ್ಪು ಬರೆದ್ಬಿಟ್ಟಿದ್ದೀನಿ. xn ಪ್ಲಸ್ 1 ಈಸ್ ಈಕ್ವಲ್ ಟು xn ಡಿವೈಡ್ ಬೈ ಎಫ್ ಡ್ಯಾಶ್ ಆಫ್ xn ಮೈನಸ್ ಎಫ್ ಆಫ್ xn ಬೈ ಎಫ್ ಡ್ಯಾಶ್ ಆಫ್ xn. ಈಗ ನೋಡಿ, ಇಲ್ಲಿ x0 ಮೈನಸ್ ಅಂದರೆ ಎಕ್ಸಾಂಪಲ್ ಬಂದು ಇಲ್ಲಿ x0 ಬದಲು x ಹಾಕ್ಕೊಳ್ಳಿ, ಮೈನಸ್ ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೋಬೇಕು. ಈಗ ನೋಡಿ, ಎಕ್ಸ್ ಮೈನಸ್ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಗೊತ್ತು ನಮಗೆ. ಏನು ಎಫ್ ಆಫ್ ಎಕ್ಸ್ ಅಂದರೆ 3x ಮೈನಸ್ ಕಾಸ್ ಎಕ್ಸ್ ಮೈನಸ್ 1. 3x ಮೈನಸ್ ಕಾಸ್ ಎಕ್ಸ್ ಮೈನಸ್ 1 ಈ ಥರ ಟೈಪ್ ಮಾಡ್ಕೋಬೇಕು. ಕೆಳಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಗೊತ್ತು, 3 ಪ್ಲಸ್ ಸೈನ್ ಎಕ್ಸ್. ಕೆಳಗಡೆ 3 ಪ್ಲಸ್ ಸೈನ್ ಎಕ್ಸ್ ಅಂತ ಟೈಪ್ ಮಾಡ್ಕೋಬೇಕು. ಇದನ್ನ ನೀಟಾಗಿ ಟೈಪ್ ಮಾಡ್ಕೊಬಿಡೋಣ. ನೋಡಿ, ಎ ಸಿ ಹೊಡೀರಿ. ಈಗ ನೋಡಿ, ಎಕ್ಸ್ ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಈ ಥರ ಡಿವೈಡು 3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಕಾಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 1 ಡಿವೈಡ್ ಬೈ 3 ಪ್ಲಸ್ ಸೈನ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಈ ಥರ ಟೈಪ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಕೊಡಬೇಕು. ಇಲ್ಲಿ ಎಕ್ಸಾಕ್ಟ್ದಲ್ಲಿ 1 ಕೊಡಬೇಕು. 0.6200 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಬರೆದ್ಬಿಡಿ. 0.62 ಬರೆದ್ರೂ ನಡೆಯುತ್ತೆ. x1 ಈಸ್ ಈಕ್ವಲ್ ಟು ಏನು, 0.62 ಬರೆದು ನಡೆಯುತ್ತೆ. ಅಥವಾ ಏನಿದೆ ಅದು ಬರಿತೀನಿ ಅಂದರೆ 6200 ಬರೀ. ನೆಕ್ಸ್ಟ್
ಫಾರ್ ಎನ್ ಈಸ್ ಈಕ್ವಲ್ ಟು 0 ಆದಮೇಲೆ ಫಾರ್ ಎನ್ ಈಸ್ ಈಕ್ವಲ್ ಟು 1 ಈಗ ಫಾರ್ ಎನ್ ಈಸ್ ಈಕ್ವಲ್ ಟು 1 ಅಂತ ಬರ್ಕೊಂಡು ಇಲ್ಲೇನು ಮಾಡಿ, ಈಗ ಎನ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ನೋಡಿ 1 + 1 2 ಆಗುತ್ತೆ, ಇದು x2 ಆಗುತ್ತೆ. ಇಲ್ಲಿ ಎನ್ ಜಾಗದಲ್ಲಿ 1 ಹಾಕಿದ್ರೆ x1 ಆಗುತ್ತೆ, ಅಂದರೆ x0 ಇರೋದು x1 ಆಗುತ್ತೆ, ಮೈನಸ್ ಎಫ್ ಆಫ್ x0 ಇರೋದು ಎಫ್ ಆಫ್ x1 ಆಗುತ್ತೆ, ಎಫ್ ಡ್ಯಾಶ್ ಆಫ್ x0 ಇರೋದು ಎಫ್ ಡ್ಯಾಶ್ ಆಫ್ x1 ಆಗುತ್ತೆ. ಈಗ x2 ಈಸ್ ಈಕ್ವಲ್ ಟು x1 ಏನು 0.6200 ಮೈನಸ್ ಎಫ್ ಆಫ್ 0.6200 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 0.6200. ಈಗ x2 ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್. ಈಗ ಎಕ್ಸ್ ಜಾಗದಲ್ಲಿ 0.6200 ಹೊಡೀರಿ, 0.6071 ಬರುತ್ತೆ, ಗೊತ್ತಾಗ್ತಿದೆಯಲ್ವಾ? 0.6071 ಅದನ್ನ ಬರ್ಕೊಡಿ. ಇದು ಫಾರ್ ಎನ್ ಈಸ್ ಈಕ್ವಲ್ ಟು 1ಗೆ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಎನ್ ಈಸ್ ಈಕ್ವಲ್ ಟು 2 ತೊಗೊಳ್ಳಿ. ಫಾರ್ ಎನ್ ಈಸ್ ಈಕ್ವಲ್ ಟು 2 ಇಲ್ಲಿ ಹೆಂಗೆ ಅಂದರೆ n2 ತೊಗೊಂಡಾಗ x2 ಇರೋದು x3 ಆಗುತ್ತೆ, x1 ಇರೋದು x2 ಆಗುತ್ತೆ, ಎಫ್ ಆಫ್ x1 ಇರೋದು ಎಫ್ ಆಫ್ x2 ಆಗುತ್ತೆ, ಎಫ್ ಡ್ಯಾಶ್ ಆಫ್ x1 ಇರೋದು ಎಫ್ ಡ್ಯಾಶ್ ಆಫ್ x2 ಆಗುತ್ತೆ. ಇದೇನಾಗುತ್ತೆ ಅಂದರೆ ಈಗ x3 ಈಸ್ ಈಕ್ವಲ್ ಟು x2 ಮೈನಸ್ ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x2. ಇಲ್ಲಿ x2 ಗೊತ್ತು ನಮಗೆ. ವಾಟ್ ಈಸ್ x2? 0.6071. x3 ಈಸ್ ಈಕ್ವಲ್ ಟು 0.6071 ಮೈನಸ್ ಎಫ್ ಆಫ್ 0.6071 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 0.6071. x3 ಈಸ್ ಈಕ್ವಲ್ ಟು ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಹೊಡೆದು ಎಕ್ಸ್ ಜಾಗದಲ್ಲಿ 0.6071 ನೋಡಿರಿ, ಏನು ಬಂತು? 0.6071 ಬಂತು. ಅಂದರೆ ಸೇಮ್ ಬಂದಿದೆ, ಸೇಮ್ ಬಂದರೆ ನಿಲ್ಲಿಸ್ಬಿಡ್ಬೇಕು. ದೇರ್ಫೋರ್ ಫೈನಲ್ ಆನ್ಸರ್ x ಈಸ್ ಈಕ್ವಲ್ ಟು 0.6071. ಅಂದರೆ ದಿಸ್ ಈಸ್ ದ ರೂಟ್, ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ ಹೆಂಗೆ ಮಾಡೋದು. ಫಸ್ಟು ಇಲ್ಲಿ ಫೈಂಡ್ ದ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ ಬೈ ನ್ಯೂಟನ್ ರಾಪ್ಸನ್ ಮೆಥಡ್ ಅಂತ ಕೇಳ್ತಾರೆ. ನಾವೇನು ಮಾಡಬೇಕಂದ್ರೆ ಇಲ್ಲಿ ಫಸ್ಟು ಕ್ವಶನ್ ಬರ್ಕೋಬೇಕು. 3x ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಪ್ಲಸ್ 1, 3x ಪ್ಲಸ್ ಕಾಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಕಾಸ್ ಎಕ್ಸು ಪ್ಲಸ್ 1 ಈ ಕಡೆ ಬಂದರೆ -1 ಈಸ್ ಈಕ್ವಲ್ ಟು 0. ನೆಕ್ಸ್ಟು ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಇದು ಬರ್ಕೋಬೇಕು. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಇದನ್ನ ನೋಡಿ ಕ್ಯಾಲ್ಸಿಲಿ ಈ ಥರ ಫಸ್ಟಿಂದ ಮಾಡ್ತೀನಿ ನೋಡಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಕ್ಯಾಲ್ಸಿನ. AC ಶಿಫ್ಟು 9 3 ಈಕ್ವಲ್ ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್, ಶಿಫ್ಟು ಮೋಡು 6 4 ರೇಡಿಯನ್, ಶಿಫ್ಟು ಮೋಡು 4. ನೆಕ್ಸ್ಟ್ ಇದು 3x ಮೈನಸ್ ಕಾಸ್ ಎಕ್ಸ್ -1. ಈಗ ಲೆಟ್ ಇದನ್ನ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ತಗೊಂಡು ಎಫ್ ಆಫ್ 0ಗೆ ಫೈಂಡ್ ಮಾಡಬೇಕು ಆನ್ಸರ್. ಕ್ಯಾಲ್ಕುಲೇಟ್ 0ಗೆ ಏನು ಬಂತು -2, ಆಮೇಲೆ 1ಗೆ ಫೈಂಡ್ ಮಾಡಬೇಕು 1.4597. ಇದು ನೆಗೆಟಿವ್ ಬಂದಿದೆ, ಇದು ಪಾಸಿಟಿವ್ ಬಂದಿದೆ. ರೂಟ್ ಲೈಸ್ ಬಿಟ್ವೀನ್ 0, 1. ಇದರಲ್ಲಿ ಮಿನಿಮಮ್ ಯಾವುದು ಇದು ಸೆಲೆಕ್ಟ್ ಮಾಡಬೇಕು. ಲೆಟ್ S0 ಈಸ್ ಈಕ್ವಲ್ ಟು 1. ಇದಾದಮೇಲೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡಿ, 3xಗೆ ಡಿಫ್ರೆನ್ಷಿಯೇಷನ್ ಏನು 3, ಕಾಸ್ ಎಕ್ಸ್ಗೇನು -sin x, 1ಗೆ 0 ಅಂದರೆ ಎಫ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸು
3xಗೆ 3 ಮೈನಸ್ ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ 1ಗೆ 0 ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ 3 ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ನ್ಯೂಟನ್ ರಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕು. ಫಾರ್ಮುಲಾ ಬಂದು ಎಕ್ಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಎನ್ನು. ಫಾರ್ ಎನ್ ಈಸ್ ಈಕ್ವಲ್ ಟು 0 ಅಂತ ಬರೋದು x1 ಆಗುತ್ತೆ, x0 ಮೈನಸ್ ಎಫ್ ಆಫ್ x0 ಬೈ ಎಫ್ ಡ್ಯಾಶ್ ಆಫ್ x0 ಆಗುತ್ತೆ. x1 ಈಸ್ ಈಕ್ವಲ್ ಟು 1 ಮೈನಸ್ ಎಫ್ ಆಫ್ 1 ಬೈ ಎಫ್ ಡ್ಯಾಶ್ ಆಫ್ 1 ಆಗುತ್ತೆ. x1 ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡೋದು ಯಾವ ಥರ ಅಂದರೆ ಇದು ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ 3x ಮೈನಸ್ ಕಾಸ್ ಎಕ್ಸ್ ಮೈನಸ್ 1 ಇದನ್ನ ಈ ಥರ ಟೈಪ್ ಮಾಡ್ಕೋಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ 3 ಪ್ಲಸ್ ಸೈನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಹೆಂಗೆ ಟೈಪ್ ಮಾಡೋದು ನೋಡಿ. ಫಸ್ಟು ಆಲ್ಫಾ ಎಕ್ಸ್ ಹೊಡ್ಕೊಳ್ಳಿ, ಮೈನಸ್ ಈ ಥರ ಡಿವೈಡ್ ಹೊಡೀರಿ. ಆಮೇಲೆ 3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಮೈನಸ್ ಕಾಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಮೈನಸ್ 1 ಕೆಳಗಡೆ ಬಂದು 3 ಪ್ಲಸ್ ಸೈನ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಈ ಥರ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಕೊಡಬೇಕು. ಇಲ್ಲಿ ಎಕ್ಸ್ ಜಾಗದಲ್ಲಿ ಫಸ್ಟ್ 1 ಹಾಕಿ ಆನ್ಸರ್ ಏನು ಬರುತ್ತೆ 0.6200. ಆಮೇಲೆ ಫಾರ್ ಎನ್ ಈಸ್ ಈಕ್ವಲ್ ಟು 1 ಹಾಕಿದಾಗ x1 ಇರೋದು x2 ಆಗುತ್ತೆ, x0 ಇರೋದು x1 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. x2 ಈಸ್ ಈಕ್ವಲ್ ಟು 0.6200 ಮೈನಸ್ ಎಫ್ ಆಫ್ 0.6200 ಡಿವೈಡ್ ಬೈ ಎಫ್ ಡ್ಯಾಶ್ ಆಫ್ 0.6200 ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸಾಕ್ಟ್ದಲ್ಲಿ 0.6200 ಹೊಡೀರಿ, ಇದು ಬಂದ್ಬಿಡುತ್ತೆ. ಆಮೇಲೆ ಫಾರ್ ಎನ್ ಈಸ್ ಈಕ್ವಲ್ ಟು 2 ಅಂತ ಬರೆದು x3 ಈಸ್ ಈಕ್ವಲ್ ಟು ಏನಾಗುತ್ತೆ ಈಗ x2 ಮೈನಸ್ ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x2 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? x3 ಈಸ್ ಈಕ್ವಲ್ ಟು x2 ಅಂದರೆ 0.6071, ಎಫ್ ಆಫ್ 0.6071, ಎಫ್ ಡ್ಯಾಶ್ ಆಫ್ 0.6071. ಆಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜಾಗದಲ್ಲಿ 0.6071 ಹೊಡೆದ್ರೆ ಆನ್ಸರ್ ಅದೇ ಬರುತ್ತೆ. ಸೇಮ್ ಬಂದಿರೋದ್ರಿಂದ ಸ್ಟಾಪ್ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.